ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರು ಅನ್ನೋ ರೀತಿಯಲ್ಲಿ ಜೈಲಿನಲ್ಲಿ ಇಷ್ಟೆಲ್ಲ ಅಕ್ರಮಗಳಾಗ್ತಿದೆ ಅಂತ ಗೊತ್ತಾದ ಮೇಲೆ ಒಂದು ದಿನದ ನಂತರ ಬರೋಬ್ಬರಿ ಒಂದು ದಿನದ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜೈಲಿಗೆ ವಿಸಿಟ್ ಹಾಕಿದ್ದಾರೆ. ಗೃಹ ಸಚಿವರಿಗೆ ಡಿಜಿಐಜಿಪಿ ಅಲೋಕ್ ಮೋಹನ್ ಕೂಡ ಸಾಥ್ ನೀಡಿದ್ದಾರೆ. ದರ್ಶನ್ ಫೋಟೋ ವೈರಲ್ ಆಗಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಗೃಹ ಸಚಿವರು. ಜೈಲು ಅಧಿಕಾರಿಗಳ ಅವರನ್ನು ನೋಡಿದ ತಕ್ಷಣ ಪರಮೇಶ್ವರ್ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿವ್ಯತ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿವ್ಯತ್, ಪರಮೇಶ್ವರ್ ಸಾಹೇಬ್ರು ಬಂದ್ರು, ಅಲ್ಲಿರೋ ಅಧಿಕಾರಿಗಳ ಮೇಲೆ ಗರಂ ಆದ್ರಂತೆ. ಒಂದು ರೊಟೀನ್ ಪ್ರಾಸೆಸ್ ಅಂದ್ರೆ ನಾನು ಹೋಗಿದ್ದೀನಿ ಅಲ್ಲೆಲ್ಲ ಸರಿ ಮಾಡಿದ್ದೀನಿ ಅಂತ ಹೇಳಿ ಜನರನ್ನ ನಂಬಿಸೋ ಪ್ರಯತ್ನ. ಯಾಕಂತಂದ್ರೆ ಇದು ರೊಟೀನ್ ವರ್ಕ್, ಪ್ರತಿನಿತ್ಯ ಕೂಡ ಕಾನೂನನ್ನ ಪಾಲನೆ ಮಾಡಲೇಬೇಕಾದ ನಿಯಮ. ಅದಾಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಮಾನಿಟರ್ ಮಾಡಬೇಕಾಗಿರೋ ಜವಾಬ್ದಾರಿ ಗೃಹ ಸಚಿವರಿಗೂ ಕೂಡ ಇರುತ್ತೆ. ನಿನ್ನೆ ಎಲ್ಲ ವೈರಲ್ ಆದ್ಮೇಲೆ ಇವತ್ತು ವಿಸಿಟ್. ದಿವ್ಯತ್ ನೋಡಿ ಸ್ಮಿತಾ, ಕ್ಯಾಮ್ರಾಗಳೆಲ್ಲವೂ ಕೂಡ ಪರಮೇಶ್ವರ್ ಅವ್ರನ್ನ ಫೋಕಸ್ ಮಾಡ್ತಾ ಇದ್ರು. ಆದರೆ ನಿಜಕ್ಕೂ ಕೂಡ ಅವ್ರು ಗರಂ ಆಗಿದ್ದು ಯಾರ ಮೇಲೆ ಗೊತ್ತಾ? ಕರ್ನಾಟಕ ಪೊಲೀಸ್, ಅಂದರೆ ಇಲ್ಲಿ ಸ್ಟೇಷನ್ ಇದೆಯಲ್ಲ, ಪರಪ್ಪನಗರ ಸ್ಟೇಷನ್, ಅವರಿಗೂ ಜೈಲಾಧಿಕಾರಿಗಳಿಗೂ ಸಂಬಂಧನೇ, ಒಳಗಡೆ ನಡೆದಿರುವಂಥ ಘಟನೆಗೂ ಸಂಬಂಧನೇ ಇಲ್ಲ. ಅವರಿಗೆ ಹೋಗಿ ಅವರು ಗರಂ ಆದರೆ ಅದೇನು ತೋರ್ಪಡಿಕೆ ಗರಮ, ಈಗ ಆಗಿರುವಂಥ ಮುಜುಗರನ್ನು ಮುಚ್ಕೊಳ್ಳೋಂಥ ಕೆಲಸನ ಗೊತ್ತಿಲ್ಲ. ಆದರೆ ಒಂದು ನೋಡಿ, ಇದಕ್ಕಿಂತ ಹಿಂದೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಅಂತ ಕಾಣುತ್ತೆ. ಗೃಹ ಸಚಿವರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ನಡೆಯುತ್ತೆ. ಅಂದರೆ ಕ್ಲೀನ್ ಮಾಡಬೇಕು ಅನ್ನುವಂಥ ಪರಿಜ್ಞಾನವೂ ಕೂಡ ಜೈಲು ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ಸಿಬ್ಬಂದಿಗಳಿಗಾಗಿ ಇರಲಿಲ್ಲ. ಅಂದರೆ ಯಾರು ಒಬ್ಬರು ನಾಯಕರು ಪ್ರತಿನಿಧಿ ಬರ್ತಾರೆ ಅಂದರೆ ಮಾತ್ರ ಕ್ಲೀನ್ ಮಾಡೋದಾ ಅಥವಾ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದಾ, ರೂಲ್ಸ್ ರೆಗ್ಯುಲೇಷನನ್ನು ಗಟ್ಟಿ ಮಾಡೋದಾ ಗೊತ್ತಿಲ್ಲ. ಆದರೆ ಗೃಹ ಸಚಿವರು ಏಕಾಏಕಿಗೆ ಸಡನ್ಲಿ ಬಂದರು, ಅವರಿಗೆ DGIGP ಅಲೋಕ್ ಮೋಹನ್ ಸಾಥ್ ಕೊಟ್ಟರು. ಈಗ ನೇರವಾಗಿ ಒಳಗಡೆ ಹೋಗಿದ್ದಾರೆ. ಅಲ್ಲಿ IDGP ಮಾಲಿನಿ ಕೂಡ ಇದ್ದಾರೆ, ಬಂದಿಖಾನೆಯ ಪ್ರಮುಖ ಹೆಡ್ ಆದಂಥವ್ರವರು ಅವರು ಕೂಡ ಇದ್ದಾರೆ. ಈಗ ಅಲ್ಲಿ ಎಲ್ಲ ರೀತಿಯ ತನಿಖೆಗಳು ಅಥವಾ ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಗೃಹ ಸಚಿವರು ಒಳಗಡೆ ಹೋಗಿ ಯಾವ ರೀತಿ ಗರಂ ಆಗ್ಬೋದು, ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ಬೋದು, ಇನ್ನು ತೋರ್ಪಡಿಕೆ ಅಂದರೆ ಆಗಿರುವಂಥ ಮುಜುಗರನ್ನು ಮುಚ್ಚಾಕೋಕೆ ಏನೆಲ್ಲ ಪ್ರಯತ್ನಗಳನ್ನು ಪಡ್ಬೋದು ಅನ್ನುವಂಥದ್ದು ಕೂಡ ಕುತೂಹಲ ಆಗಿ ಉಳ್ಕೊಂಡಿದೆ ಸ್ಮಿತಾ. ಈಗ ಸಸ್ಪೆಂಡ್ ಮಾಡಾಗಿದೆ, ಸ್ಟ್ರಿಕ್ಟ್ ರೂಲ್ ತನ್ನಿ ಅಂತ ಕೂಡ ಹೇಳಾಗಿದೆ. ಗೃಹ ಸಚಿವರು ಹೋಗಬೇಕು, ಹೋಗ್ಲಿ ಅನ್ನೋ ನಿರೀಕ್ಷೆ ಸಹಜವಾಗಿ ಜನರಿಗಿರುತ್ತೆ. ಇವಾಗ ಹೋಗಿದ್ದಾರೆ, ಹೋಗಿ ಏನು ಮಾಡಬಹುದು ದಿವ್ಯತ್? ಸ್ಮಿತಾ, ಇಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಇದು 22 ವರ್ಷಗಳಿಂದ ಕೂಡ ನಡೆಯುತ್ತಿರುವಂತಹ ಕಳ್ಳಾಟ ಅಂತ ಇಲ್ಲಿರೋರು ಹೇಳ್ತಾ ಇದ್ರು. ಇದು ಈಗ ನೀವು ಇದು ಮಾಡೋ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗಲ್ಲ, ಇದು ದರ್ಶನ್ದು ಕೇವಲ ಉದಾಹರಣೆ ಅಷ್ಟೇ. ಇದು ಆಗ್ಲಿಂದನೂ ಕೂಡ ನಡೆಯುತ್ತಿರುವಂಥ ಕಳ್ಳಾಟ. ಇದನ್ನು ತೋರಿಸೋದಕ್ಕೂ ಅಥವಾ ಯಾವುದೇ ರೀತಿ ನಮಗೆ ತೋರಿಸೋದಕ್ಕೂ ಒಂದು ವ್ಯವಸ್ಥೆ ಇರಲಿಲ್ಲ ಅಥವಾ ಅವಕಾಶ ಇರಲಿಲ್ಲ. ಇದು ಪರಮೇಶ್ವರ್ ಅವರು ಇವಾಗ ಬಂದಿರ್ಬೋದು, ತನಿಖೆ ಮಾಡಿಸ್ತಿರ್ಬೋದು, ಅಥವಾ ಏನೋ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇರ್ಬೋದು. ನಾನು ಆಗ್ಲಿಂದಲೂ ಕೂಡ ಪ್ರತಿ ಲೈವಲ್ಲೂ ಹೇಳ್ತಾ ಇದ್ದೀನಿ, ತನಿಖೆ ಮಾಡೋಕ್ಕೆ ಬಂದಂಥ ಅಧಿಕಾರಿಗಳು ಯಾರು? ಈ ಹಿಂದೆ ಇದೇ ಆರೋಪವನ್ನು ಹೊತ್ಕೊಂಡು ಜೈಲಾಧಿಕಾರಿ ಆಗಿದ್ದಂಥವ್ರು, ಅದೇ ಆರೋಪಗಳನ್ನು ಹೊತ್ತವರು ತನಿಖೆ ಬಂದು ಮಾಡ್ತಾರೆ, ಇಲ್ಲಿ ಸರಿಯಾದ ನ್ಯಾಯ ಕೊಡಿಸ್ತಾರೆ, ವ್ಯವಸ್ಥೆಯನ್ನು ಸರಿ ಮಾಡ್ತಾರೆ ಅಂದರೆ ನಂಬುವಂಥ ವಿಚಾರಣ ಇದು? ಅಥವಾ ಇದು ಕೂಡ ತೋರ್ಪಡಿಕೆಯ ಕಾಟಾಚಾರಣ? ಇವ್ಯಾವು ಕೂಡ ಅಂದರೆ ಈ ಹಿಂದೆ ಆರೋಪವನ್ನು ಹೊತ್ತ ಅಧಿಕಾರಿಗಳೇ ಬಂದು ತನಿಖೆ ಮಾಡ್ತಿದ್ದಾರೆ ಅನ್ನೋ ವಿಚಾರ ಗೃಹ ಸಚಿವರಿಗೆ ಇನ್ನೂ ಮುಟ್ಟಿಲ್ವಾ? ಇದು ಸಾಕಷ್ಟು ಅನುಮಾನಾಸ್ಪದ. ಮತ್ತೆ ತೋರ್ಪಡಿಕೆನೇ ಮಾಡ್ತಿದ್ದಾರೆ. ಎಲ್ಲವೂ ಕಾಟಾಚಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಂದರೆ ಸರ್ಕಾರಕ್ಕೂ ಇದರಿಂದ ಕೆಟ್ಟ ಹೆಸರು ಬರಬಾರ್ದು, ಕಾನೂನು ವ್ಯವಸ್ಥೆಗೂ ಕೂಡ ಈ ರೀತಿ ಆಗಿದೆಯಲ್ಲ ಪರಿಸ್ಥಿತಿ ಅನ್ನೋದು ಕೂಡ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಬಂದು ಜಸ್ಟ್ ತೋರ್ಪಡಿಕೆಗೋಸ್ಕರ ಗೃಹ ಸಚಿವರು ಬಂದಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಒಳಗಡೆ ಹೋಗಿ ಏನು ಮಾಡ್ತಾರೆ, ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ಮಿತಾ. ರೈಟ್, ಧನ್ಯವಾದ ದಿವ್ಯತ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನು ಅನುಭವಿಸುತ್ತಿದ್ದಾರೆ ದರ್ಶನ್ ಅನ್ನೋ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆ, ಜನರ ಬಳಿಗೆ ತಲುಪ್ತಾ ಇದ್ದ ಹಾಗೆ ಇದೀಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಖುದ್ದು ಮುಖ್ಯಮಂತ್ರಿಗಳ ಈ ಬಗ್ಗೆ ಮಾತನಾಡಿದ್ದಾರೆ. ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್ ಅನ್ನೋ ಅನುಮಾನ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಆರೋಪಿ ಸಂಖ್ಯೆ 2 ದರ್ಶನ್. ರಾಜಾತಿಥ್ಯದ ಫೋಟೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಬಂದಿಖಾನೆ ಇಲಾಖೆ ಅಧಿಕಾರಿಗಳಿಂದ ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ದರ್ಶನನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಸಿಎಂ ಕೂಡ ಸೂಚನೆ ನೀಡಿದ್ದಾರೆ. ಹೀಗಾಗಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್.
ಸದ್ಯಕ್ಕಿರುವ ಕುತೂಹಲ ಇದು. ಹಿಂಡಲಗ ಜೈಲಿನಲ್ಲಿ 15 ಅಂಧೇರಿ ಸೆಲ್ಗಳು ಖಾಲಿ ಇದೆಯಂತೆ. ಖಾಲಿ ಇರುವ ಸೆಲ್ಗಳ ಬಗ್ಗೆ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬೆಂಗಳೂರಿನಿಂದ ನಿಮ್ಮೂರಿಗೆ ಶಿಫ್ಟ್ ಆಗ್ತಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ನಿಮಗೆ ಫುಲ್ ಆನ್ ಡ್ಯೂಟಿ ಇನ್ಮೇಲಿಂದ ಇನ್ ಕೇಸ್ ಏನಾದರೂ ಶಿಫ್ಟ್ ಆಗಿದ್ದೇ ಆದಲ್ಲಿ? ಖಂಡಿತ ಸ್ಮಿತಾ, ಏನು ದರ್ಶನ್ಗೆ ಏನು ರಾಜ್ಯಾತೀತ ಸಿಗ್ತಿದೆ ಅನ್ನೋ ಒಂದು ಆರೋಪ ಮತ್ತು ವಿಡಿಯೋ ಫೋಟೋಗಳು ವೈರಲ್ ಬೆನ್ನಲ್ಲೇ ಈಗ ಸದ್ಯ ಇತಿಹಾಸ ಏನು ಶತಮಾನಗಳ ಇತಿಹಾಸ ಕಂಡಂಥ ಬೆಳಗಾವಿ ಹಿಂಡಲ್ಗ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆಂದರೆ ಇದು 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಇರುವಂಥ ಏನು ದೇಶದ 2ನೇ ದೊಡ್ಡ ಹಿಂಡಲ್ಗ ಜೈಲಾಗಿದೆ ಮತ್ತು ಪರಪ್ಪನ ಅಗ್ರಹಾರ ಜೈಲಿನ ಹೊರತುಪಡಿಸಿದರೆ 4 ಕೇಂದ್ರ ಕಾರಾಗೃಹಗಳಿವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಹಿಂಡಲ್ಗ ಜೈಲು ಇರ್ಬೋದು, ಬಳ್ಳಾರಿ ಇರ್ಬೋದು, ಕಲಬುರಗಿ ಇರ್ಬೋದು. ಒಂದು ವೇಳೆ ಏನು ಸರ್ಕಾರ ದರ್ಶನ್ ಅವರನ್ನು ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದರೆ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಏನೆಲ್ಲ ಭದ್ರತೆಯನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯಲ್ಲಿ ಕೂಡ ತೊಡಗಿರುವಂಥದ್ದು. ಜೊತೆಗೆ ಇಲ್ಲಿ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಕೂಡ ಸುಮಾರು 15 ಅಂಧೇರಿ ಅಂದರೆ ಕತ್ತಲು ಕೋಣೆಗಳು ಖಾಲಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ದರ್ಶನ್ ಅವರನ್ನು ಏನು ಬೇರೆಡೆಗೆ ಶಿಫ್ಟನ್ನು ಮಾಡಬೇಕು ಅಂದರೆ ಈಗಾಗಲೇ CM ಅವರು ಕೂಡ ಹೇಳಿದ್ದಾರೆ, ದರ್ಶನ್ ಅವರನ್ನು ಶಿಫ್ಟನ್ನು ಅಂದರೆ ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದೆ. ಆದರೆ ಎಲ್ಲಿ ಮಾಡ್ತಾರೆ ಅನ್ನೋ ಒಂದು ಏನು ಸ್ಪಷ್ಟವಾದಂಥ ಮಾಹಿತಿ ಕೂಡ ಇನ್ನೂ ಲಭ್ಯವಾಗಿಲ್ಲ. ಆದರೆ ಒಂದು ವೇಳೆ ಹಿಂಡಲ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕಲಬುರಗಿ ಎಲ್ಲಿ ಸೆಲ್ನಲ್ಲೇ ಇಟ್ಟಿಲ್ಲ, ಲಾನ್ ನಲ್ಲಿ ಓಡಾಡಕ್ ಬಿಟ್ಟಿದ್ದಾರೆ. ಇಲ್ಲಿ ಕತ್ಲೆ ಕೋಣೆಯಲ್ಲಿ ಹಾಕ್ತಾರಾ ಮೈಲಾರಿ? ಹಿಂಡಲ್ಗದಲ್ಲಿ ನಿಜವಾಗ್ಲೂ ಕತ್ಲೆ ಕೋಣೆಯಲ್ಲಿ ಹಾಕ್ತಾರಾ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಸದ್ಯ ಇಲ್ಲಿ ಏನು VVIPಗಳಿರ್ಬೋದು ಮತ್ತು ಕುಖ್ಯಾತ ರೌಡಿಗಳಿಗೆ ಇಟ್ಕೋಬೇಕಲ್ಲ ಅಂತ ಎಲ್ಲ ವ್ಯವಸ್ಥೆಗಳು ಕೂಡ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿರುವಂಥದ್ದು. ಸದ್ಯ 15 ಕತ್ತಲು ಕೋಣೆಗಳಿವೆ. ಒಂದು ವೇಳೆ ದರ್ಶನ್ ಅವರನ್ನು ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದೇ ಆದರೆ ಅವರು ಕತ್ತಲ ಕೋಣೆಯಲ್ಲೇ ಕೂಡ ದಿನವನ್ನು ಕಳೆಯಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ದರ್ಶನ್ ಜೈಲ್ ಒಳಗೆ ರಾಜಾತಿಥ್ಯವನ್ನ ಅನುಭವಿಸ್ತಾ ಇರುವ ವಿಚಾರ ಇದೀಗ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಮತ್ತಷ್ಟು ಡೀಟೇಲ್ಸ್, ಜೈಲ್ ಕರ್ಮಕಾಂಡ ಗೊತ್ತಿದ್ದು ಕೂಡ CCB ಸುಮ್ಮನಾಯ್ತಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. 100 ಜನ ಅಧಿಕಾರಿಗಳು ರೇಡ್ ಮಾಡಿದ್ರು. ರೇಡ್ ಮಾಡಿದಾಗ ಇದ್ಯಾವುದು ಕೂಡ ಗೊತ್ತೇ ಆಗ್ಲಿಲ್ವಾ? ಮೊಬೈಲ್ ಇದೆ, ಟೀ ಪಾರ್ಟಿ ಮಾಡ್ತಿದ್ದಾರೆ, ಸಿಗರೇಟ್ ಸಿಗ್ತಾ ಇದೆ, ಲಾನ್ ನಲ್ಲಿ ಕುತ್ಕೊಳ್ಳೋಕೆ ಚೇರು ಟೇಬಲ್ನ ವ್ಯವಸ್ಥೆ ಇದೆ. ಅಂದ್ರೆ ನಾಮಕಾವಸ್ಥೆಗೆ ಅನ್ನೋ ರೀತಿಯಲ್ಲಿ CCB